ಸ್ನೇಹಿತರೆ ನಮಸ್ಕಾರ. ಕರಾವಳಿ ಅಂದ್ಕೂಡಲೇ ನಿಮ್ಮ ಕಣ್ಮುಂದೆ ಒಂದು ಚಿತ್ರ ಬಂದ್ಬಿಡಬೇಕು. ಅದು ಪಶ್ಚಿಮ ಘಟ್ಟದ ಸಾಲು, ಹಾಗೆ ಕಡಲ ಭೋರ್ಗರೆತ. ಕರಾವಳಿ ಬೆಟ್ಟಗುಡ್ಡ ಕೇವಲ ಮಣ್ಣಲ್ಲ ರೀ, ಅವು ಸಮುದ್ರದ ವಿರುದ್ಧ ಪ್ರಕೃತಿ ನಿರ್ಮಿಸಿಕೊಂಡ ರಕ್ಷಾ ಕವಚ. ಪಶ್ಚಿಮ ಘಟ್ಟ ಮತ್ತು ಕರಾವಳಿ ನಡುವೆ ಇರುವ ಈ ಬೆಟ್ಟಗಳೇ ಮಳೆ ನೀರ ಹಿಡಿದುಕೊಳ್ಳುತ್ತವೆ, ಭೂಗರ್ಭ ಜಲ ಉಳಿಸುತ್ತೆ, ಹೊಳೆ ತುಂಬಿ ಹರಿಯುತ್ತೆ, ನದಿ ಕೆರೆಗಳ ಜೀವಜಲ ರಾರಾಜಿಸುತ್ತೆ. ಒಂದು ಬೆಟ್ಟ ಕತ್ತರಿಸಿದರೆ ಏನಾಗುತ್ತೆ ಗೊತ್ತೇನ್ರಿ? ಮೊದಲ ಪರಿಣಾಮ ಮಣ್ಣಿನ ಸವಕಳಿ. ಮಳೆ ಬಂದಾಗ ಮಣ್ಣು ನೇರವಾಗಿ ಹೊಳೆ ನದಿಗರಿದು ಹೋಗುತ್ತೆ, ನದಿಯ ಆಳ ಕಡಿಮೆಯಾಗುತ್ತೆ, ಹೊಳೆಯಲ್ಲಿ ಕೆಂಪು ಮಣ್ಣು ತುಂಬುತ್ತೆ, ಮೀನುಗಳು ಸಾಯುತ್ತವೆ, ನೀರು ಮುಸುಕಾಗುತ್ತೆ. ಇವತ್ತು ಹಲವಾರು ಕಡೆ ಮಳೆಯ ನಂತರ ಹೊಳೆಗಳು ಚಹಾ ಬಣ್ಣಕ್ಕೆ ತಿರುಗುತ್ತೆ. ಯಾಕೆ ಗೊತ್ತಾ? ಬೆಟ್ಟ ಗುಡ್ಡಗಳನ್ನು ಸವರ್ತಾ ಇರುವ ಪರಿಣಾಮ ಕಂಡ್ರಿ. ಕುಸಿತ, ಬೆಟ್ಟದ ಸ್ವಾಭಾವಿಕ ಹಿಡಿತ ಕಳೆದು ಹೋದರೆ ಒಂದು ಬಾರಿ ಬರುವ ಮಳೆಯೇ ಸಾಕು, ಮಣ್ಣು ಜಾರುತ್ತೆ, ಮನೆಗಳು ಕುಸಿಯುತ್ತೆ, ರಸ್ತೆಗಳು ಕಿತ್ತು ಹೋಗುತ್ತೆ. ಆ ಮೇಲಧಿಕಾರಿಗಳು ಬರ್ತಾರೆ, ಸರ್ವೆ ಮಾಡ್ತಾರೆ, ಪರಿಹಾರ ಘೋಷಣೆ ಮಾಡ್ತಾರೆ. ಆದರೆ ಏನು, ಹೋದ ಜೀವ ಮತ್ತೆ ಬರುತ್ತೇನ್ರಿ? ಕರಾವಳಿ ಬೆಟ್ಟಗಳ ತೆರವು ಸಮುದ್ರದ ಮೇಲೆ ಪರಿಣಾಮ ಬೀರುತ್ತೆ. ಬೆಟ್ಟಗಳೇ ಮಳೆ ನೀರನ್ನು ನಿಯಂತ್ರಿಸುತ್ತೆ. ಮಣ್ಣು ಸಮುದ್ರಕ್ಕೆ ಹೆಚ್ಚಾಗಿ ಸೇರಿದಾಗ ಕರಾವಳಿ ಸ್ವಾಭಾವಿಕ ಸಮತೋಲನ ಹಾಳಾಗುತ್ತೆ. ಮುಂದೆ ಏನಾಗುತ್ತೆ ಗೊತ್ತಾ? ಸಮುದ್ರ ಕೊರೆತ, ಅಧಿಕಾರಿಗಳು ಬರುತ್ತವೆ, ಶಾಶ್ವತ ಪರಿಹಾರದ ಆಶ್ವಾಸನೆ. ಇವತ್ತು ಕಡಲ ತೀರ ಕಳೆದು ಹೋಗ್ತಾ ಇದೆ, ನಾಳೆ ಮನೆಗಳೇ ಹೋಗ್ಬೋದು. ಪ್ರಕೃತಿಯ ಮೊದಲ ಎಚ್ಚರಿಕೆ ಕೊಡುತ್ತೆ, ನಂತರ ಹೊಡೆತ ಕೊಡುತ್ತೆ. ಈ ಬೆಟ್ಟ ಗುಡ್ಡಗಳ ಸೌಂದರ್ಯವನ್ನು ನೋಡಿದರೆ ಸ್ನೇಹಿತರೆ ಅಯ್ಯೋ ಅನಿಸೋದಿಲ್ವಾ? ಇಷ್ಟೆಲ್ಲ ನಡೀತಿದ್ರು ಜಿಲ್ಲಾಡಳಿತಕ್ಕೆ ಕಾಣಿಸಲ್ವಾ? ಕಾಣಿಸುತ್ತೀರಿ. ಅವರು ಏನು ಮಾಫಿಯಾ ಇದೆಯಲ್ಲ, ಮಾಫಿಯಾ ರಕ್ಷಣೆಗೆ ನಿಂತುಬಿಟ್ಟಿದ್ದಾರೆ ಕಣ್ರಿ. ಹೋಗಲಿ, ಈ ರೀತಿ ಬೆಟ್ಟ ಗುಡ್ಡ ಕಡಿಲಿಕ್ಕೆ ಗಡಿ ಇಲಾಖೆ ಪರ್ಮಿಷನ್ ಕೊಟ್ಟಿದೆಯಾ? ಖಂಡಿತ ಇಲ್ಲ ಕಣ್ರಿ. ಹೋಗಲಿ, ಪರಿಸರ ಇಲಾಖೆ ಏನು ಕತ್ತೆ ಕಾಯ್ತಿದೆಯಂದ್ರಿ? ನಮ್ಮ ಉಡುಪಿ ಜಿಲ್ಲೆಯ ಶಾಸಕರು 5 ಜನ ಇದ್ದಾರೆ. ಅವ್ರು ಹೇಳ್ತಾರೆ, ಮಣ್ಣಿಗಿಣ್ಣು ಸಾಗಾಟ ಮಾಡಿದರೆ ಅವ್ರ ಬೇಗ ಕ್ರಮ ತಗೊಂಡ್ರೆ ಜಾಗ್ರತೆ, ಅವರು ಕೃಷಿ ಮಾಡ್ತಾರಂತೆ. ಸ್ನೇಹಿತರೆ, ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಲ್ಲಾದರೂ ಕೃಷಿ ಮಾಡಲಿಕ್ಕೆ ಸಾಧ್ಯ ಅನ್ರಿ? ಹೊಸ ವಿಡಂಬನೆ ಏನು ಅಂತ ಹೇಳಿದ್ರೆ, ಮೊದಲು ಕೃಷಿ ಮಾಡಬೇಕು ಅಂತೇಳೋ ಉದ್ದೇಶದ ಮೊದಲು ಬೆಟ್ಟ ಗುಡ್ಡಗಳನ್ನು ಕಡಿಯೋದು, ಮಣ್ಣು ತೆಗೆದು ಮಾರೋದು, ಆಮೇಲೆ ಇಲ್ಲಿ ಮುಂದಿನ ಭವಿಷ್ಯದ ಕೃಷಿಯ ಜಾಗ ಅಂತ ಒಂದು ಬೋರ್ಡ್ ಹಾಕಿಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಕಣ್ರಿ. ಇವತ್ತು ಪರಶುರಾಮ ಸೃಷ್ಟಿ ಕರಾವಳಿ ಅಂತ ಹೇಳ್ತಾರೆ. ಈ ಕರಾವಳಿಗೆ ಬರ ಬರೋದಿಲ್ಲ ಅಂತಾರೆ. ಆದರೆ ಪರಶುರಾಮ ಸೃಷ್ಟಿಯ ಪರಿಣಾಮ ಏನೋ ಗೊತ್ತಿಲ್ಲ. ಆದರೆ ಇಲ್ಲಿಯ ನಾಗರಿಕರು ಈ ಬೆಟ್ಟ ಗುಡ್ಡಗಳನ್ನು ಈ ರೀತಿ ಸವರಿದರೆ ಬರ ಬರದೆ ಮತ್ತೇನು ಸೌಭಾಗ್ಯ ಬರುತ್ತೆ ಅಲ್ರಿ? ಇವತ್ತು ಕಾನೂನು ಪರಿಸ್ಥಿತಿ ಇಲ್ಲ, ಎಷ್ಟು ಹದಗೆಟ್ಟಿದೆ ಅಂತಂದರೆ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಕೃಷಿ ಹೆಸರಲ್ಲಿ ನಡೀತಿರುವ ಧೋಕ ಇದೆಯಲ್ಲ, ಇದೊಂದು ರೀತಿ ಕಡಿವಾಣವಿಲ್ಲದ, ಅಂಕೆ ಮೀರಿದ, ಶಂಕೆ ತಪ್ಪಿದ ಒಂದು ಮಾಫಿಯಾ ಕೈವಾಡ ಕಂಡ್ರಿ. ಕರಾವಳಿಯ ಜನರಾದರೂ ಯೋಚನೆ ಮಾಡಬೇಕಲ್ಲ, ಇಲ್ಲಿ ನಾವು ಬದುಕಬೇಕು, ನಮ್ಮ ಕುಟುಂಬ ಬೆಳೆಯಬೇಕು ಅಂತ ಹೇಳುವ ಆಸೆ ಇದೆಯಲ್ಲ, ಅವರು ನೀವು ಮುಂದಿನ ಕುಟುಂಬಕ್ಕೆ ಏನು ಬಿಟ್ಟು ಹೋಗ್ತೀರಿ? ಇಲ್ಲಿ ಕೇವಲ ಕರಾವಳಿ ಪರಶುರಾಮ ಸೃಷ್ಟಿಯ ನಿರ್ನಾಮ ಆಗಿ ಸಮುದ್ರದ ಮುಂದುವರಿಕೆಯ ಭಾಗ ಸಂಪೂರ್ಣ ಜಲಾವೃತ, ಮತ್ತೆ ಕೃಷ್ಣ ಆಲದ ಮೇಲೆ ತೇಲ್ತಾ ಬಂದು ಮತ್ತೆ ತನ್ನ ಉಡುಪಿಯನ್ನು ರಕ್ಷಣೆ ಮಾಡುವ ಪರಿಸ್ಥಿತಿ ಬಂದಿದೆ.